ಸಜ್ಜನರಿಗೆ ಹಿತವಾಗುವಂತೆ ನಡ್ಕೊಳ್ಬೇಕು, ಅದು ಸತ್ಯ. ಧರ್ಮ ಅಂದ್ರೆ ಯಾವ ಅನುಷ್ಠಾನದಿಂದ ಸಜ್ಜನರು ಬದುಕ್ತಾರೋ ಅದು ಧರ್ಮ. ಹೊರತು ಏನೋ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅದನ್ನು ಮಾಡಿಬಿಡ್ತೇನೆ ಅಂತ ಮಾಡಿದ್ರಿಂದಲೇನೆ ನೂರಾರು ಜನರ ಸಜ್ಜನರಿಗೆ ಆತಂಕ ಆಗೋದಾದ್ರೆ ಅದು ಧರ್ಮ ಅಲ್ಲ. ಅದರಿಂದ ಸತ್ಯ ಧರ್ಮದ ವಿವೇಚನೆ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ನೀನು ನಡ್ಕೋ ಅಂತ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಕೌಶಿಕಾಕ್ಷೋ ಬ್ರಾಹ್ಮಣೋ ಹಿ ಲೀನಂ ಗ್ರಾಮಜನಂ ಕ್ವಚಿತ್. ಕೌಶಿಕ ಅಂತ ಒಬ್ಬ ಮುನಿ ಇದ್ದಂತೆ, ಭಾರಿ ಸತ್ಯವಾದಿ ಅಂತ ಅವನಿಗೆ ಪ್ರಸಿದ್ಧಿ. ಎಂದೂ ಸುಳ್ಳು ಹೇಳಿದವನಲ್ಲ, ಸತ್ಯವಾದಿ ಸತ್ಯವಾದಿ ಅಂತಲೇ ಪ್ರಸಿದ್ಧಿ. ಅಂಥ ಋಷಿ ತನ್ನ ಆಶ್ರಮದಲ್ಲಿ ತಪಸ್ ಮಾಡ್ತಿರುವಾಗ ಯಾರೋ ಯಾತ್ರಿಕರು ಹೊರಟಿದ್ರಂತೆ. ಅವನ ಆಶ್ರಮದ ಮುಂದಿನಿಂದಲೇನೆ ಯಾತ್ರಿಕರು ಹೋದ್ರು. ಅಲ್ಲಿ ದಾರಿ 2 ಕವಲೊಡೆದಿದೆ. ಯಾವುದೋ ದಾರಿಯಲ್ಲಿ ಯಾತ್ರಿಕರು ಹೋದ್ರು, ತಮ್ಮ ಕ್ಷೇತ್ರಕ್ಕೆ ಹೋಗೋ ದಾರಿಯಲ್ಲಿ ಹೋದ್ರು. ಹಿಂದಿನಿಂದ ಕಳ್ಳರು ಬಂದ್ರಂತೆ. ಕಳ್ಳರು ಬಂದಾಗ ಕೇಳಿದ್ರಂತೆ ಕಳ್ಳರು, ಆ ಸತ್ಯವಾದಿಯಾದ ಕೌಶಿಕ ಮುನಿಯನ್ನ ಕೇಳಿದ್ರು, ಈ ಕಡೆಯಿಂದ ಯಾತ್ರಿಕರು ಹೋಗ್ತಾ ಇದ್ರಲ್ಲ, ಯಾವ ದಾರಿಯಲ್ಲಿ ಹೋದ್ರು ಹೇಳ್ರಿ ಅಂತ. ಆ ಋಷಿ ಏನು ಮಾಡಿದ, ನಾನು ಸತ್ಯವಾದಿ ಅಂತ ಪ್ರಸಿದ್ಧನಾಗಿದ್ದೀನಿ, ಸತ್ಯ ಹೇಳಬೇಕು ಅಂತ ನಿಜವಾಗೂ ಯಾತ್ರಿಕರು ಆ ಕವಲೊಡೆದ ದಾರಿಯಲ್ಲಿ ಯಾವ ದಾರಿಯಲ್ಲಿ ಹೋಗಿದ್ರು ಆ ದಾರಿ ತೋರಿಸ್ಬಿಟ್ಟು. ಈ ಕಳ್ಳರು ಅದೇ ದಾರಿಗೆ ಓಡಿದ್ರು. ಯಾತ್ರಿಕರು ಸಿಕ್ಕರು, ಅವರ ಎಲ್ಲ ಹಣವನ್ನ ದೋಚಿ ಅವರನ್ನು ಹೊಡೆದು ಬಡಿದು ಹಿಂಸೆ ಮಾಡಿ ಕಳ್ಳರು ಹೋಗಿದ್ರು. ಆಮೇಲೆ ಕೌಶಿಕ ಮುನಿ ಕಾಲಾಂತರದಲ್ಲಿ ಸತ್ತನಂತೆ. ಕೌಶಿಕ ಮುನಿ ಸತ್ತ ಮೇಲೆ ಸೀದಾ ನರಕಕ್ಕೆ ಹೋದ. ನರಕಕ್ಕೆ ಹೋದಾಗ ನೋಡ್ತಿದ್ದಾನೆ, ಒಳ್ಳೆ ಸ್ವರ್ಗ, ನಾನು ಸ್ವರ್ಗಲೋಕಕ್ಕೆ ಹೋಗ್ತೇನೆ ಅಂತ ಅಂದ್ಕೊಂಡ್ರೆ ಆ ಜೀವ ಹೋದದ್ದು ನರಕಕ್ಕೆ. ಅಲ್ಲಿ ಯಮದೇವರಿದ್ರು. ಯಮದೇವರನ್ನ ಕೇಳಿದನಂತೆ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ನಿನ್ನ ದೂತರು ನರಕಕ್ಕೆ ತಂದ್ರು, ಹೇಳು, ಏನ್ ತಪ್ಪು ಮಾಡಿದ್ದೇನೆ ನಾನು, ಯಾಕೆ ನರಕಕ್ಕೆ ಬಂದೆ? ನನ್ನಷ್ಟು ಸತ್ಯವಾದಿ ಜಗತ್ತಿನಲ್ಲಿ ಯಾರೂ ಇದ್ದಿಲ್ಲ, ಅಷ್ಟು ನಿಷ್ಠೆ ಇತ್ತು. ಯಮ ಹೇಳಿದಂತೆ, ನೀ ಸತ್ಯ ಹೇಳಿದ್ರಿಂದಲೇ ನರಕಕ್ಕೆ ಬಂದಿ ಅಂತ. ನೀನು ಸತ್ಯ ಹೇಳಿದ್ರಿಂದಲೇ ನರಕಕ್ಕೆ ಬಂದಿ. ಯಾಕೆ ಅಂತಂದ್ರೆ, ಅವತ್ತು ಕಳ್ಳರು ಬಂದು ಕೇಳಿದಾಗ ಯಾತ್ರಿಕರು ಯಾವ ದಾರಿಯಲ್ಲಿ ಹೋದ್ರು ಅಂತ 2 ದಾರಿ ಕವಲೊಡೆದಿತ್ತು. ಯಾವ ದಾರಿಯಲ್ಲಿ ಅಂತ ಕೇಳಿದಾಗ ನಿನ್ನ ನಿಜವಾದ ದಾರಿಯನ್ನು ತೋರಿಸಿ ಸತ್ಯ ಹೇಳಿಬಿಟ್ಟಿಯಲ್ಲ, ಅದಕ್ಕೆ ನಿನ್ನ ನರಕಕ್ಕೆ ತಂದಿದ್ದೀವಿ. ಅಲ್ಲ, ಸತ್ಯ ಹೇಳಿದ್ರೆ ನರಕಕ್ಕೆ ತರ್ತೀರಾ ಅಂದ್ರೆ, ಸತ್ಯ ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲ. ಸತ್ಯ ತಿಳ್ಕೊಳ್ಬೇಕು. ಅಲ್ಲಿ ನೀನು ಕಳ್ಳರ ಹತ್ರ ಸುಳ್ಳು ಹೇಳಬೇಕಾಗಿತ್ತು, ಲೌಕಿಕ ರೀತಿಯಿಂದ ಸುಳ್ಳು ಹೇಳಬೇಕಾಗಿತ್ತು. ಅವ್ರು ಯಾವುದೋ ಪೂರ್ವ ದಾರಿಗೆ ಹೋಗಿದ್ರೆ ನೀನು ಪಶ್ಚಿಮದ ದಾರಿ ತೋರಿಸ್ಬೇಕಾಗಿತ್ತು. ಆವಾಗ ಯಾತ್ರಿಕರು ಬದುಕುಳಿತಿದ್ರು. ನೀನು ಇದ್ದದ್ದಿದ್ದ ಹಾಗೆ ಹೇಳಬೇಕು ಅಂತ ಇದ್ದದ್ದನ್ನು ಇದ್ದಂತೆ ಹೇಳಿದ್ರಿಂದ ನೀನ್ ನರಕಕ್ಕೆ ಬಂದಿ. ನೀನ್ ಹೇಳಿದ್ದು ಇದ್ದದ್ದನ್ನಿದ್ದ ಹಾಗೆ ಹೇಳಿದಿ, ಸತ್ಯ ಹೇಳಲಿಲ್ಲ ಅಂದ ಯಮ. ಯಾಕೆಂದ್ರೆ ಸತ್ಯ ಅಂದ್ರೆ ಸಜ್ಜನರಿಗೆ ಹಿತವಾಗುವ ಮಾತು. ಆ ಯಾತ್ರಿಕರಾದ ಸಜ್ಜನರಿಗೆ ಹಿತವಾದ ಮಾತು ನೀನ್ ಹೇಳಲಿಲ್ಲ, ಇದ್ದದ್ದಿದ್ದ ಹಾಗೆ ಹೇಳಿದಿ, ಒಪ್ತೇನೆ. ಇದ್ದದ್ದಿದ್ದಂತೆ ಹೇಳೋದು ಮುಖ್ಯ ಅಲ್ಲ, ಸಜ್ಜನರಿಗೆ ಯಾವ್ದು ಹಿತ ಆಗ್ತದೋ ಅದನ್ನು ಹೇಳ. ಮಾತಾಡುವಾಗ ಇಷ್ಟು ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಮಹಾಭಾರತ ನಮಗೆ ಸಂದೇಶ ಕೊಡ್ತಾರೆ. ಕಶ್ಚಿದ್ವ್ಯಾಧ ಮೃಗಂ ಹತ್ವಾ ಮಾತಾಪಿತೃ ನಿಮಿತ್ತತಃ ಭಕ್ಷಾರ್ಥಮಭ್ಯಗಾತ್ ಸ್ವರ್ಗಂ ಅಸುರೋಸೌ ಮೃಗೋಯತಃ. ಇನ್ನೊಬ್ಬ ಬೇಟೆಗಾರ ಇದ್ದ. ಅವನ ತಂದೆ ತಾಯಿಗಳಿಗೆ ಬಹಳ ಹಸಿವಾಗಿತ್ತು, ಏನೂ ತಿನ್ಲಿಕ್ಕೆ ಸಿಕ್ಕಿದ್ದಿಲ್ಲ. ಕೊನೆಗೆ ಆ ಬೇಟೆಗಾರ ಯಾವುದೋ ಒಂದು ಗೋವನ್ನು ಕೊಂದನಂತೆ. ಗೋವನ್ನು ಕೊಂದ, ಮಾಂಸ ತಂದು ತಿನ್ನಿಸಿದ ಮಾತೃಪಿತೃಗಳಿಗೆ. ಅವನು ಸತ್ತ ಮೇಲೆ ಅವನು ಸ್ವರ್ಗಕ್ಕೆ ಹೋದ್ನ. ಅವನಿಗೆ ಅನಿಸ್ತು, ಅಲ್ಲಿಯೂ ಕೂಡ ಕೇಳಿದ ಯಮನನ್ನ, ನನ್ನನ್ಯಾಕೆ ಸ್ವರ್ಗಕ್ಕೆ ಕಳಿಸಿದೆಯೋ ಮಾರಾಯ ಅಂತ. ನಾನು ಗೋಹತ್ಯೆ ಮಾಡಿದವನು ನನ್ನ ನರಕಕ್ಕೆ ಹಾಕೋದ್ ಬಿಟ್ಟು ಸ್ವರ್ಗಕ್ಕೆ ಯಾಕೆ ಹಾಕಿದೆ ಅಂತ ಕೇಳಿದ. ಯಮದೇವರೇ ಹೇಳಿದ್ರಂತೆ, ನೀನು ಯಾವ ಗೋವನ್ನ ಅಂತ ಕೊಂದಿ, ನಿಮ್ಮ ತಂದೆ ತಾಯಿಗಳಿಗೆ ತಿನ್ಲಿಕ್ಕೆ ಮಾಂಸ ಬೇಕು ಅಂತ ಕೊಂದಿಯಲ್ಲ, ಅದು ನಿಜವಾಗೂ ಗೋವಲ್ಲ, ಅಸುರೋಸೌ ಮೃಗೋಯತಃ. ಅದು ಮೂಲತಃ ಅಸುರ. ಗೋಮುಖ ವ್ಯಾಘ್ರ ಅಂತಾರಲ್ಲ, ಮುಖ ಮಾತ್ರ ಗೋವಿಂದು, ಒಳಗಡೆ ಎಲ್ಲ ಅದು ಅಸುರ. ಗೋ ರೂಪದಲ್ಲಿ ನಿಂತಿದ್ದ. ಆದ್ರಿಂದ ನೀನು ಕೊಂದದ್ದು ಒಬ್ಬ ಅಸುರನನ್ನೇ ಸಂಹಾರ ಮಾಡಿದ ಹಾಗಾಯ್ತು. ಅವನು ಗೋರೂಪದಿಂದ ಆ ಅಸುರ ಎಲ್ರಿಗೂ ಹಿಂಸೆ ಮಾಡ್ತಾ ಇದ್ದ, ಬಹಳ ಜನರಿಗೆ ತೊಂದರೆ ಕೊಡ್ತಾ ಇದ್ದ. ನೀನು ಮಾಂಸಕ್ಕೆ ಅಂತ ಗೋಹತ್ಯೆ ಮಾಡಿದಿ, ಆದ್ರದ್ದು ಅಸುರ ಹತ್ಯೆಯಲ್ಲಿ ಪರ್ಯವಸಾನ ಆಯ್ತು. ಅದರಿಂದ ಲೋಕಕ್ಕೆ ಹಿತ ಆಯಿತು, ಎಷ್ಟೋ ಜನರು ಬದುಕುಳಿಯುವಂತೆ ಆಯ್ತು. ಆದ್ರಿಂದ ನೀನು ಮಾಡಿದ್ದು ಧರ್ಮ. ಯಾಕೆ ಅಂದ್ರೆ ಧಾರಣಾತ್ ಧರ್ಮ ಉಚ್ಯತೆ. ಧರ್ಮ ಅಂದ್ರೆ ಯಾವುದು ಲೋಕವನ್ನ ಧಾರಣ ಮಾಡ್ತದೋ, ಯಾವ ಅನುಷ್ಠಾನದಿಂದ ಲೋಕ ಬದುಕ್ತದೋ ಆ ಅನುಷ್ಠಾನಕ್ಕೆ ಧರ್ಮ ಅಂತ ಕರೀತಾರೆ. ಇವತ್ತು ನೀನು ಮಾಡಿದ ಕರ್ಮದಿಂದ ಗೋವಧೆ ಅಂತ ಆದ್ರೂ ಕೂಡ ಅದರಿಂದ 10 ಜನ ಸಜ್ಜನರು ಬದುಕು ಹಾಗಾಗಿದೆ. ತಸ್ಮಾತ್ ಸದ್ಧಾರಕೋ ಧರ್ಮ ಇತಿ ಕೃತ್ವ ವಿನಿಶ್ಚಯಂ ಮಾನೃಪಂ ಜಹಿ. ಆದ್ರಿಂದ ಧರ್ಮರಾಜನನ್ನು ಕೊಲ್ಲಿಕ್ಕೆ ಹೋಗಬೇಡ,
ಕೊಂದ್ರೆ ನಿನ್ನ ಮಾತು ನಡೆಸಿದ ಹಾಗೆ ಆಗೋದಿಲ್ಲ. ಸತ್ಯಾಂಕುರು, ಅದು ಮಾತನ್ನು ಸತ್ಯ ಮಾಡ್ಕೊ. ಅದು ಹೇಗೆ? ಗಾಂಡೀವನಿಂದ ಮಾಡಿದವ್ರನ್ನ ಕೊಲ್ತೇನೆ ಅಂತ ಹೇಳಿದ್ದೀನಿ. ಅವನನ್ನು ಕೊಂದ್ರೆ ಸಜ್ಜನರಿಗೆ ಹಿತ ಆಗೋದಿಲ್ಲ. ಯುಧಿಷ್ಠಿರನನ್ನು ಕೊಂದ್ರೆ, ಆದ್ರೂ ನನ್ನ ಮಾತು ಸತ್ಯ ಆಗಬೇಕು. ಅದಕ್ಕೆ ಕೃಷ್ಣ ಹೇಳಿದನಂತೆ, ಧರ್ಮರಾಜನನ್ನ ಕೊಲ್ತೇನೆ, ಧರ್ಮರಾಜನಂತಲ್ಲ, ಗಾಂಡೀವನಿಂದ ಮಾಡಿದವ್ರನ್ನ ಕೊಲ್ತೇನೆ ಅಂತ ಹೇಳಿದ್ದಿ. ಈಗ ಧರ್ಮರಾಜನನ್ನೇ ಕೊಲ್ಲಬೇಕು. ಆದ್ರೆ ಕೊಂದ್ರೆ ಸಜ್ಜನರಿಗೆ ಅಹಿತನೇ ಆಗ್ತದೆ. ಅದಕ್ಕೊಂದು ಕೆಲಸ ಮಾಡು, ಬಾಯಿಗೆ ಬಂದಾಗ ಬೈ ಅವನನ್ನ ಅಂತ ಅಂದ್ಬೇಕು. ಅವಾಚ್ಯವಾಗಿ ಬೈದು ಬಿಡು, 4 ಶಬ್ದದಿಂದ ಬೈ ಅವನನ್ನು ಕೊಂದ ಹಾಗೆ ಆಗ್ತದೆ. ಆವಾಗ ನಿನ್ನ ವಾಕ್ಯ ಸತ್ಯ ಆಯ್ತು, ಸತ್ಯ ಪರಿಪಾಲನೆ ಮಾಡಿದ ಹಾಗೆ ಆಯ್ತು. ವಧೆ ಮಾಡ್ತೀನಿ ಅನ್ನೋ ಮಾತು ಸತ್ಯ ಆಗಬೇಕಲ್ಲ, ಅವನನ್ನು ಬೈ. ಇಂಥ ಮಾತು ಹೇಳ್ತಾ ಇದ್ದಾರೆ. ಒಬ್ಬರನ್ನ ಬೈದ್ರೆ ಅವರನ್ನು ಕೊಲೆ ಮಾಡಿದ ಹಾಗೆ ಲೆಕ್ಕ. ಅದಕ್ಕಿಂತ ಕೊಲೆ ಮಾಡೋದು ಬೇಕಾದ್ರೆ ದೈಹಿಕವಾಗಿ ಕೊಲೆ ಮಾಡಿಬಿಡ್ಬಹುದು, ಆದ್ರೆ ಬೈಯೋದಿದೆಯಲ್ಲ ಅದು ನಿರಂತರ ಕೊಲೆ ಇದ್ದ ಹಾಗೆ. ಆದ್ರಿಂದ ಧರ್ಮರಾಜನನ್ನು ಬೈ, ಅವನನ್ನ ವಧೆ ಮಾಡಿದಂತ ಆಗ್ತದೆ ಅಂತ ಕೃಷ್ಣ ಹೇಳಿದ. ಇಷ್ಟು ಹೇಳಿದ್ದೇ ತರ ಬೈಲಿಕ್ಕೆ ಶುರು ಮಾಡಿದ. ಬಹುಧಾನಿಂದ ಕ್ರೋಧಾದೇವ ಅರ್ಜುನೋ ನೃಪಂ. ಅವನು ಸಿಟ್ಟು ಇತ್ತು, ಆ ಸಿಟ್ಟಿನಿಂದಲೇ ಬೈದ್ನಂತೆ. ತ್ವಂ ನೃಶಂಸಃ, ನೀನೇ ಕ್ರೂರಿ, ಕೃತಜ್ಞ, ನಿರ್ವೀರ್ಯ, ಪೌರುಷವನ್ನು ಹೇಳ್ಕೊಳ್ತಿದ್ದೆ ಅಷ್ಟೇನೆ. ನಿನ್ನಿಂದ ಜಗತ್ತಿಗೆ ಏನೂ ಸುಖ ಇಲ್ಲ, ನಿನ್ನಿಂದಲೇ ನಾವೆಲ್ಲ ಹಾಳಾದ್ವಿ. ಬೇಕಾದಷ್ಟು ಬೈದ. ಬೈಲಿಕ್ಕೆ ಬರೋದಿಲ್ಲ ನಮ್ಗೆ ತೋರಿಸ್ಲಿಕ್ಕೆ. ಬೈಯೋರು ಕೆಲವರು ಬಹಳ ಚೆನ್ನಾಗಿ ಬೈತಿರ್ತಾರೆ. ಅದೊಂದು ಕಲೆ ಬೈಯೋದು. ಅಷ್ಟು ಚೆನ್ನಾಗಿ ಬೈದ್ನಂತೆ. ಭೀಮೋ ಮಾಂ ಗರ್ಹಿತುಂ ಯೋಗ್ಯ, ಭೀಮ ಬೇಕಾದ್ರೆ ನನ್ನ ಬೈಲಿ, ನೀನ್ಯಾರು ಬೈಲಿಕ್ಕೆ? ಹಿಂಗೇನೇನೋ ಅಂದ. ಇಷ್ಟೆಲ್ಲ ನೀನು ಬರೇ ಬೈಲಿಕ್ಕೆ ಇದ್ದವನು ನೀನು. ಸ್ವಂತ ನಿಂದಕಃ, ಎಲ್ಲ ವೀರರ ಜೊತೆಗೆ ಯುದ್ಧ ಮಾಡ್ತಾ ಇರೋದು ಭೀಮ. ಪ್ರತಿ ರಾತ್ರಿ ಶಿಬಿರಕ್ಕೆ ಬಂದ ಕೂಡಲೇ ಬೈಲಿಕ್ಕೆ ಇರೋದು ನೀನು. ಕೆಲವರು ಇರ್ತಾರೆ ಬೈಸ್ಕೊಳ್ಳಿಕ್ಕೆ ಇದ್ದವರು ಅಂತ. ಹಂಗೆ ನಾವು ಹಂಗೆ ಇದ್ದೀವಿ, ಬೈತಿದ್ದಿ ಅಂತ ನಿನ್ ನೃಶಂಸ ಆ ರೀತಿ ಎಲ್ಲ ಅಂದುಬಿಟ್ಟ. ಅಲ್ಲಿಗೆ ಸತ್ಯ ಆಯಿತು, ಅವನ ಪ್ರತಿಜ್ಞೆ ಸತ್ಯ ಆಯ್ತು. ಇಷ್ಟು ಮಾಡಿದವನು ಈಚೆ ಬಂದ. ಅರ್ಜುನ ಚೆನ್ನಾಗಿ ಧರ್ಮರಾಜನ್ ಬೈದು ಈ ಕಡೆ ಬಂದು ಖಡ್ಗ ತೆಗೆದನಂತೆ. ಮತ್ತೆ ಕೇಳ್ತಾನೆ, ಮತ್ತೆ ಖಡ್ಗ ತೆಗೆದಿಯಲ್ಲೋ, ಇನ್ಯಾರಿಗೆ ಅಂದ್ರೆ, ಇಲ್ಲ ನಾನೇ ಹೊಡ್ಕೋತೇನೆ ಇಂದ. ಕೃಷ್ಣ ಅಂತಾನೆ, ಏನಪ್ಪ ಇದು, ಅಲ್ಲಿ ಯುದ್ಧ ನಡೀತಾ ಇದೆ, ಇಲ್ಲಿ ನಿಮ್ ಕಥೆ ಏನಿದು ಅಂತ ಕೇಳ್ತಾನೆ. ಈಗ್ಯಾಕೋ ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಇಂದ ಅರ್ಜುನ. ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೇನೆ ನಾನು ಅಂತ ಎಲ್ಲೋ ಖಡ್ಗ ತಗೊಂಡು ಹೋಗ್ತಾ ಇದ್ದಾನೆ. ಕೃಷ್ಣ ಬಂದು ಅವನ ನಿಲ್ಲಿಸಿ, ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತೀಯೋ, ಏನಾಯ್ತು ಅಂತಂದ್ರೆ, ಅಲ್ಲ ಇಷ್ಟೆಲ್ಲ ನಾನು ನನ್ನ ಪ್ರತಿಜ್ಞೆ ಸತ್ಯ ಆಗಬೇಕು ಅಂತ ಧರ್ಮರಾಜನನ್ನ ಇಷ್ಟು ಬೈದ ಮೇಲೆ ಅವನ ಮುಖ ತೋರಿಸ್ಕೊಂಡು ಹೇಗಿರ್ಲಿ ನಾನು ಅಂತ ಅನಂತ. ನಾಳಿಂದ ಅವನಿಗೆ ಮುಖ ತೋರಿಸ್ಕೊಂಡಿರ್ಬೇಕಲ್ಲ. ಆದ್ರಿಂದ ನನಗೆ ನನ್ನ ಮೇಲೆ ಜುಗುಪ್ಸೆ ಬಂದಿದೆ, ಅದಕ್ಕೆ ನಾನೇ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೇನೆ. ಇದ್ರೆ ಮತ್ತೆ ಅವನ ಜೊತೆಗೆ ಇರಬೇಕು, ಆತ್ಮಹತ್ಯೆ ಮಾಡ್ಕೋತೇನೆ ಎಂದಂತೆ. ಅರ್ಜುನನ್ನ ಅಷ್ಟು ಸುಲಭದಲ್ಲಿ ಆತ್ಮಹತ್ಯೆಗೆ ಬಿಡ್ತಾನೇನು ಕೃಷ್ಣ? ಹೇಳಿದ್ನಂತೆ, ಯಾಕೆ ಆತ್ಮಹತ್ಯೆ? ಅದು ಒಂದು ಧರ್ಮ. ದೊಡ್ಡವರನ್ನ ಬೈದ ಮೇಲೆ ಮತ್ತೆ ತಾನು ಬದುಕಬಾರದು ಅಂತಿದೆ, ತಾನೇ ಬದುಕಬಾರದು ಅಂತಿದೆ ದೊಡ್ಡವರನ್ನ ನಿಂದೆ ಮಾಡಿದ್ರೆ. ಆ ಧರ್ಮಕ್ಕೋಸ್ಕರ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಎಂದಾಗ, ಈ ಧರ್ಮ ಬೇರೆ ಪರಿಪಾಲನೆ ಆಗುತ್ತೆ. ಪ್ರತಿಜ್ಞೆ ಸತ್ಯ ಆಯ್ತು, ಈ ಧರ್ಮಾನುಷ್ಠಾನನೂ ನಿನಗಾಗಬೇಕು. ದೊಡ್ಡವರನ್ನ ಬೈದವನು ತಾನೇ ತನ್ನನ್ನು ಹತ್ಯೆ ಮಾಡ್ಕೋಬೇಕು ಅಂತ ಆಯ್ತು. ಆ ಧರ್ಮಾನುಷ್ಠಾನಕ್ಕೆ ನಾನೊಂದು ಉಪಾಯ ಹೇಳ್ತೇನೆ, ಖಡ್ಗ ತಗೊಂಡು ತಲೆ ಮೇಲೆ ಹಾಕೋಬೇಡ, ನಿನ್ನ ಒಂದ ಚೆನ್ನಾಗಿ ಆತ್ಮಶ್ಲಾಘನೆ ಮಾಡ್ಕೊಂಡ್ಬಿಡು, ನಿನ್ನನ್ನು ಹೊಗಳ್ಕೊಂಡು ಬಿಡು ಅಂತಂದ. ಸರಿ, ಅದು ಅವನ ಮನಸ್ಸಿನಲ್ಲಿತ್ತು, ನಾನಂಥವನು ಇಂಥವನು ಅಂತ ಯಾರಿಗೂ ಹೇಳ್ಕೊಳ್ಳಿಕ್ ಸಿಕ್ಕಿದ್ದಿಲ್ಲ. ಕೆಲವರು ಬಿಟ್ಟಿಗೆ ಸಿಕ್ತಿರ್ತಾರೆ, ಅವ್ರ ಹತ್ರ ಹೇಳ್ಕೊಂಡದ್ದು ನಮ್ಮ ಮಹಿಮೆ ಇಂತಹದ್ದು ಅಂತ. ಅರ್ಜುನನಿಗೆ ಯಾರು ಸಿಕ್ಕಿದ್ದಿಲ್ಲ. ಈ ಕೃಷ್ಣನೇ ಅಂದ, ನಿನ್ನನ್ನ ನೀನು ಹೊಗಳ್ಕೊ ಅಂತ ಅನುಮತಿ ಸಿಕ್ತಲ್ಲ, ಹೊಗಳ್ಕೊಂಡು ಬಿಟ್ಟ. ನಾನು ಅಂಥವನು, ಖಾಂಡವದನ ದಹನ ಮಾಡಿದ್ದೀನಿ, ಹಾಗೆ ಮಾಡಿದ್ದೀನಿ, ಒಂದಿಷ್ಟು ಪ್ರಶಂಸೆ ಮಾಡ್ಕೊಂಡ. ಸರಿ ಹೋಯ್ತೀವ, ನಿನ್ ಪ್ರತಿಜ್ಞೆನೂ ಸತ್ಯ ಆಯ್ತು, ಅರ್ಜುನನ್ನೂ ಕೊಲೆ ಮಾಡಿಬಿಟ್ಟಿ, ಯಾಕೆ ಬೈದು ಆತ್ಮಶ್ಲಾಘನೆ ಮಾಡಿಕೊಂಡು ಆತ್ಮಹತ್ಯೆನೂ ಮಾಡ್ಕೊಂಡು ಬಿಟ್ಟಿ ಅಂತ ಅಂದ ಕೃಷ್ಣ. ಅದರಿಂದ ಇನ್ನೊಬ್ಬರನ್ನ, ಹಿರಿಯರನ್ನ ನಿಂದೆ ಮಾಡಿದ್ರೆ ಅವರನ್ನು ಕೊಲೆ ಮಾಡಿದ ಹಾಗೆ. ನಮ್ಮನ್ನ ನಾವು ಪ್ರಶಂಸೆ ಮಾಡಿಕೊಂಡ್ರೆ ಆತ್ಮಹತ್ಯೆ ಮಾಡಿಕೊಂಡಂತೆ ಆಗ್ತದಂತೆ. ಅದಕ್ಕೆ ಭಾಗವತ ಧರ್ಮಗಳಲ್ಲಿ ಹೇಳ್ತಾರೆ, ಮಹನ್ನಿಂದ ವರ್ಜನ ಪ್ರಕರಣ, ಆತ್ಮ ಪ್ರಶಂಸಾ ವರ್ಜನ ಪ್ರಕರಣ ಅಂತ. ಅದು ಮಹಾತ್ಮರ ಮುಂದಂತೂ, ದೊಡ್ಡವರ ಮುಂದಂತೂ ನಮ್ಮನ್ನ ನಾವು ಎಂದೂ ಹೊಗಳ್ಕೊಳ್ಬಾರ್ದಂತೆ, ನಮ್ದು ನಾವು ಯಾವುದನ್ನು ಕೂಡ ಹೇಳ್ಕೊಳ್ಬಾರ್ದಂತೆ. ಆತ್ಮ ಪ್ರಶಂಸಾ ವರ್ಜನ ಅಂತ. ಇವನ್ ಆತ್ಮ ಪ್ರಶಂಸೆ ಮಾಡಿಕೊಂಡಾಗ ಅದು ಆಯ್ತು ಅಂತ ಶ್ರೀಕೃಷ್ಣ ಅಲ್ಲಿಗೆ ಅರ್ಜುನನ್ ಸಮಾಧಾನ ಮಾಡಿಸಿದ. ಅವನು ಆತ್ಮಹತ್ಯೆ ಪ್ರಯತ್ನ ಬಿಟ್ಟು ಈ ಕಡೆ ಬಂದ. ಇಷ್ಟಾದ ಕೂಡಲೇ ಮುಗಿಲಿಲ್ಲ. ಧರ್ಮರಾಜ ಎದ್ದಂತೆ, ಮಲ್ಕೊಂಡಿದ್ದ, ಸುಧಾರಿಸ್ಕೊಂಡು ಎದ್ದು ಅವನು ದಂಡ ಕಮಂಡಲು ಹಿಡ್ಕೊಂಡು, ಹಾಗೆ ಕಮಂಡಲು ಎಲ್ಲ ತಗೊಂಡು ಹೊರಟು ಬಿಟ್ಟಂತೆ.
ಏನೋ ನೀನೆಲ್ಲಿಗೆ ಹೋಗ್ತೀವ ಅಂತ ಕೇಳಿದೆ ಕೃಷ್ಣ. ನಾನು ಕಾಡಿಗೆ ಹೋಗ್ತೇನೆ ಎಂದ. ಯಾಕೆಂದ್ರೆ ಇಷ್ಟು ಬಯಸ್ಕೊಂಡ ಮೇಲೆ ನಾನಿನ್ನು ಇಲ್ಲಿದ್ದು ಉಪಯೋಗ ಏನು ಬಂತು? ನಾನು ಯಾವುದಕ್ಕೂ ಉಪಯೋಗ ಇಲ್ಲ ಅಂತೆ, ಭೀಮನೇ ಅಂತೆ. ಆ ಭೀಮನ ಕೈಯಿಂದ ಭೀಮನಿಗೆ ಪಟ್ಟಾಭಿಷೇಕ ಮಾಡಿ ಇವರೆಲ್ಲ ಆಡ್ಲಿ, ಭೀಮ ಯುದ್ಧ ಮಾಡ್ಲಿ, ರಾಜ್ಯ ಸಂಪಾದನೆ ಮಾಡ್ಲಿ, ನಾನು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟಿದ್ದಾನೆ. ಮತ್ತ್ಯಾಕೆ ಇವ್ರ ಜೊತೆಗಿರಬೇಕು? ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ ಅಂತ ವಾನಪ್ರಸ್ಥಾಶ್ರಮಕ್ಕೆ ಹೊರಟುಬಿಟ್ಟು. ಇನ್ನೂ ಒಂದ್ ದಿವಸ ಬಾಕಿ ಇದೆ ಯುದ್ಧ ಮುಗಿಲಿಕ್ಕೆ. 18ನೇ ದಿವಸ, 17ನೇ ದಿವಸ ಇಷ್ಟೆಲ್ಲ ಅನಾಹುತ ಆಗ್ತಾ ಇತ್ತು. ಆಗ ಕೃಷ್ಣ ಹೇಳಿದನಂತೆ, ಧರ್ಮರಾಜ ಅದ್ರ ಗುಟ್ಟು ಹೇಳ್ತೇನೆ, ಅರ್ಜುನನ್ ಕೈಲಿ ಬಯಸಿದವ್ ನಾನೇ ಎಂದ. ಹಂಗಾರೆ ಮೊದಲು ಕಾಡಿಗೆ ಹೋಗ್ತೇನೆ ಎಂದ ಇವನು. ಅವನಾಗೆ ಬೈದಿದ್ರು ಸ್ವಲ್ಪ ಸಮಾಧಾನ ಆಗ್ತಿತ್ತು. ನೀನೇ ಬಯಸಿದ್ದಿ ಅಂತಂದ್ಮೇಲೆ ಇನ್ನೇನು ಅಂತಂದ. ಅಲ್ಲ, ನಾನು ಬಯಸಿದ್ದಕ್ಕೂ ಒಂದು ಅರ್ಥ ಇದೆ. ಅವನು ಪ್ರತಿಜ್ಞೆ ಸತ್ಯ ಆಗಬೇಕಲ್ಲ. ನೀನು ಗಾಂಡೀವವನ್ನ ಬೈದಿಯಂತೆ, ಗಾಂಡೀವ ಬೈದವರನ್ನ ನಿಂದೆ ವಧೆ ಮಾಡ್ತೀನಿ ಅಂತ ಅವನ ಪ್ರತಿಜ್ಞೆ ಇತ್ತಂತೆ. ದೊಡ್ಡವರ ವಧೆ ಅಂದ್ರೆ ದೊಡ್ಡವರ ನಿಂದೆ, ಅದಕ್ಕೋಸ್ಕರ ನಾನು ನಿಂದೆ ಮಾಡ್ತಿದ್ದೆ. ಇಲ್ದಿದ್ರೆ ಅವನು ನಿನ್ನನ್ನು ಕೊಂದು ಬಿಡ್ತಿದ್ದ. ಹಾಗೆ ಆಮೇಲೆ ಅವನು ಹೊಗಳ್ಕೊಂಡದ್ದು ಯಾಕೆ ಅಂತಂದ್ರೆ, ದೊಡ್ಡವ್ರನ್ನ ನಿಂದೆ ಮಾಡಿದ್ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅವನಿಗೆ ಬಂತು, ಅದಕ್ಕೋಸ್ಕರ ಆತ್ಮಶ್ಲಾಘನೆ ಮಾಡಿಸಿದೆ. ಇದರ ಒಳಗುಟ್ಟಿಷ್ಟು ಅಂತಂದ ಮೇಲೆ, ಹೌದಾ ಹಾಗಾದ್ರೆ ನಾನು ಬರ್ತೀನಿ ಅಂತ ವಾಪಸ್. ಇಷ್ಟು ಆಮೇಲೆ ಇಬ್ರೂ ಸೇರಿ ಧರ್ಮರಾಜ ಅರ್ಜುನ ಸೇರಿ ಕೃಷ್ಣನ್ ಕಾಲಿಗೆ ಬಿದ್ದರಂತೆ, ನಮಸ್ಕಾರ ಮಾಡ್ತಾರಂತೆ. ತೌ ಭ್ರಾತರವು ವಾಸುದೇವ ಪ್ರಸಾದಾತ್. ಇಬ್ರು ಅಣ್ಣ ತಮ್ಮಂದ್ರು ಸೇರಿ ಕೃಷ್ಣನ್ ಕಾಲಿಗೆ ಬಿದ್ದು, ಇವತ್ತಿಲ್ದಿದ್ರು ನಾವಿಬ್ರು ಸತ್ತು ಹೋಗ್ತಿದ್ವಿ ಅಂದ್ರು. ಬೈದ ಮೇಲೇನೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೊರಟ ಅರ್ಜುನ ಇನ್ನು ಕೊಂದ ಮೇಲೆ ಸುಮ್ಮನೆ ಇರ್ತಿದ್ನೇನವನು. ಅವನನ್ನೂ ಕೊಂದು ತಾನೂ ಖಡ್ಗದಿಂದ ತನ್ನ ಮೇಲೆ ಹಾಕೊಂಡು ಇಂಥವೆಲ್ಲ ಪ್ರಹಾರ ಮಾಡಿಕೊಂಡು ಅವನೂ ಸತ್ತು ಹೋಗಿ ಬಿಡ್ತಿದ್ದ. ಏನೇನೋ ಅನರ್ಥ ಆಗ್ತಿತ್ತು. ನಿನ್ನನ್ನ ನಾನು ಸಾರಥ್ಯಕ್ಕೆ ಅಂತ ಅವತ್ತು ಆರಿಸ್ಕೊಂಡಲ್ಲ, ಒಳ್ಳೆ ಕೆಲಸ ಮಾಡಿದೆ ಅಂತ ಇವತ್ತು ಅನಿಸ್ತಾ ಇದೆ. ನೀನಿಲ್ದೆ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ಇಂಥ ಸರ್ವಜ್ಞನಾದ ನೀನು ಸತ್ಯ ಅಂದ್ರೇನು, ಧರ್ಮ ಅಂದ್ರೇನು, ಇದನ್ನೆಲ್ಲ ತಿಳ್ಕೊಂಡು ಇವತ್ತು ನಮ್ಮನ್ನು ಉಳಿಸಿದಿ ಅಂತ ಅವರಿಬ್ರು ಪ್ರಶಂಸೆ ಮಾಡಿದರು. ಮತ್ತೆ ಇನ್ನೂ 17ನೇ ದಿವಸದ ಯುದ್ಧ ಮುಂದುವರಿತದೆ. ಶ್ರೀಕೃಷ್ಣ ಧರ್ಮರಾಜ ಮತ್ತು ಅರ್ಜುನ ಅವರಿಬ್ಬರಲ್ಲಿ ಉಂಟಾಗಿರ್ತಕ್ಕ ಒಳಜಗಳವನ್ನ ಪರಿಹಾರ ಮಾಡ್ತಾನೆ. ಅವರಿಬ್ಬರೂ ಕೂಡ ಅನ್ಯೋನ್ಯವಾಗಿ ಸ್ನೇಹದಿಂದ ವರ್ತಿಸುವಂತೆ ಮಾಡಿದ. ಇಬ್ಬರೂ ಕೃಷ್ಣನ್ನ ಪ್ರಶಂಸೆ ಮಾಡಿ ನಮಸ್ಕಾರ ಮಾಡ್ತಾರೆ. ಸೌಭ್ರಾತರೋ ವಾಸುದೇವ ಪ್ರಸಾದಾತ್ ಮಹಾಪದೋ ಮುಕ್ತಿ ಮಾಪ್ಯಾತಿ ಹೃಷ್ಟೌ ಭಕ್ತ್ಯಾ ಸಮಸ್ತಾಧಿಪತಿಂ ಶಶಂಸತು ತ್ವಯಾ ಸಮಃ ಕೋನು ಹರೇ ಹಿತೋ ಹಿನಃ. ಶ್ರೀಹರಿ ಶ್ರೀಕೃಷ್ಣ, ನಿನ್ನ ಬಿಟ್ಟರೆ ನಮಗೆ ಯಾರು ಹಿತ ಬಯಸ್ತಕ್ಕಂಥವರಿದ್ದಾರೆ? ನೀನೇ ನಮಗೆ ಹಿತಕಾರಿಯಾಗಿ ನಮ್ಮನ್ನು ಕಾಪಾಡಿಕೊಂಡು ಬಂದವನು ಅಂತ ಈಗಲೂ ಕೂಡ ನಮ್ಮನ್ನು ಕಾಪಾಡಿದಿ. ಇಲ್ದಿದ್ರೆ ನಾವಿಬ್ರು ಸತ್ತು ಹೋಗುವ ಪ್ರಸಂಗ ಇತ್ತು ಅಂತ ಕೃಷ್ಣನನ್ನ ಪ್ರಶಂಸೆ ಮಾಡ್ತಾರೆ. ತತಃ ಪ್ರಣಮ್ಯ ಬೀಭತ್ಸು ಅಗ್ರಜಂ ಪರಿರಂಭಿತಃ. ಆಮೇಲೆ ಕೃಷ್ಣನಿಗೆ ನಮಸ್ಕಾರ ಮಾಡಿ ಯುಧಿಷ್ಠಿರನನ್ನ ಆಲಿಂಗನೆ ಮಾಡಿಕೊಂಡು ಅವನ ಆಶೀರ್ವಾದ ಪಡ್ಕೊಂಡು ಪ್ರೀತಿಯಿಂದ ಧರ್ಮರಾಜ ಮಾಡಿದಂಥ ಆಶೀರ್ವಾದವನ್ನು ಪಡ್ಕೊಂಡು ಮತ್ತೆ ಯುದ್ಧಕ್ಕೆ ಹೊರಟ. ಹಾಸಲ ಮಾತ್ರ ಯುದ್ಧಕ್ಕೆ ಹೊರಡುವಾಗ ಅವನ ಮೈಯೆಲ್ಲ ಬೆವತ್ತು ಹೋಗ್ತಾ ಇದೆಯಂತೆ ಅರ್ಜುನಂದು. ಸ್ವಲ್ಪ ಬೆವರಿನ ಹರಿ ಬಂದದ್ದು ನೋಡಿ ಕೃಷ್ಣ ಕೇಳ್ತಾನೆ, ಏನಿದು, ಏನಾಗ್ತಾ ಇದೆ, ಯಾಕೋ ಬೆವಿತಾ ಇದೆಯಲ್ಲ ಅಂತ. ತಂ ಶಂಕಿತಂ ಕರ್ಣ ಜಯೇ ಸ್ವಿನ್ನ ಗಾತ್ರಂ ಹರಿಸ್ತದಾ. ಆವಾಗ ಮಾತ್ರ ಅರ್ಜುನ ನಿಜವಾಗಿಯೂ ಹೆದರಿಕೆಯಿಂದಲೇನೆ, ಜಯ ಸಿಗ್ತದೋ ಇಲ್ಲೋ ಅಂತ ಹೆದರಿಕೆಯಿಂದಲೇನೆ ಬೆವತದ್ದು. ಯುದ್ಧದ ಆರಂಭದಲ್ಲಿ ಗೀತೋಪದೇಶ ಪಡೆಯುವಾಗ್ಲೂ ಸ್ವಲ್ಪ ಹೆದರಿದ್ದ. ಆಗ್ಲೂ ಯುದ್ಧ ಮಾಡೋದಲ್ಲ ಅಂತ ಬಿಲ್ಲು ಬಾಣ ಕೆಳಗೆ ಹಾಕಿ ಕೂತ್ಕೊಂಡು ಬಿಟ್ಟಿದ್ದ. ಕುಸಿದು ಬೀಳು ಹಾಗಾಗ್ತಾ ಇದೆ, ನಿಲ್ಲಕ್ಕಾಗ್ತಾ ಇಲ್ಲ, ಕೂಡ್ಲಿಕ್ಕಾಗ್ತಾ ಇಲ್ಲ ಅಂತ ಹೇಳಿ ಆ ಪರಿಸ್ಥಿತಿಗೆ ಒಳಗಾಗಿದ್ದ. ಆದರೆ ಆವಾಗ ಆದದ್ದು ಅವನಿಗೆ ಪಾಪದ ಭೀತಿ. ಭೀಷ್ಮಾದಿಗಳನ್ನು ಕೊಂದು ನಾನು ನರಕಕ್ಕೆ ಹೋಗ್ತೇನೆ ಅನ್ನುವಂತಹ ಪಾಪದ ಭೀತಿ ಇತ್ತು. ಮತ್ತು ಬಂಧುಗಳನ್ನು ಕಳ್ಕೊಳ್ಬೇಕಾಗ್ತದೆ ಅಂತ ಶೋಕ. ಪಾಪದ ಭೀತಿ ಮತ್ತು ಶೋಕ ಆವಾಗಿದ್ರೆ ಈಗ ನಿಜವಾಗ್ಲೂ ಕೂಡ ಕರ್ಣನಿಗೆ ಬಂದದ್ದು ಶಂಕೆ ಏನು ಅಂತಂದ್ರೆ, 17ನೇ ದಿವಸ ಯುದ್ಧ ನಡೀತಾ ಇದೆ. ಕೊನೆ 17ನೇ ದಿವಸದ ಕೊನೆ ಘಟ್ಟದಲ್ಲಿ ತಂ ಶಂಕಿತಂ ಕರ್ಣಜಯೇ ಸ್ವಿನ್ನಗಾತ್ರಂ ಹರಿಸ್ತದ. ಕರ್ಣನನ್ನ ಗೆಲ್ಲಿಕ್ಕೆ ಆಗ್ತದೋ ಇಲ್ವೋ ಅಂತ ಅವನಿಗೆ ಅನುಮಾನ ಬಂತು. ಈಗ ನಿಜವಾಗಿಯೂ ಕರ್ಣ ಅಷ್ಟು ಹೋರಾಡಿದಾಗ ಅವನನ್ನು ಗೆಲ್ತೀನೋ ಅಲ್ಲಿ. ಯಾಕೆ ಅಂದ್ರೆ ಅಷ್ಟು ಅವನಿಗೆ ಪರಶುರಾಮ ದೇವರು ಕೊಟ್ಟಂತ ಆ ರಥ, ಬಿಲ್ಲು ಅದೆಲ್ಲ ಇತ್ತು. ಅವನಿಗೂ ಅದ್ಭುತವಾದ ಪರಾಕ್ರಮ ಇತ್ತು.
ಆದ್ರಿಂದ ಇವನು ಸ್ವಲ್ಪ ಅನುಮಾನ ಪಟ್ಟಾಗ ಹರಿಸ್ತದಾ ಸಂಕೀರ್ತ್ಯ ಪೂರ್ವಕರ್ಮಾಣಿ ನರಾವೇಶಂ ವಿಶೇಷತಃ ವ್ಯಂಜಯಾಮಾಸ ಧೈರ್ಯಂಚ ತಸ್ಯಾಸಿ ತೇನ ಸುಸ್ಥಿರಂ. ಆಗ ಸಾರಥಿಯಾದ ಕೃಷ್ಣ ಅರ್ಜುನನಿಗೆ ನೀನೆಂಥ ಕೆಲಸ ಮಾಡಿದವನು ಹಿಂದೆ, ಈಗ್ಯಾಕೆ ಎದೆಗುಂದುತ್ತಾ ಇದ್ದಿ ಅಂತ ಅವನನ್ನು ಹುರಿದುಂಬಿಸ್ತಾ ಇದ್ದ. ಪ್ರೋತ್ಸಾಹ ಮಾಡಿದ ಶ್ರೀಕೃಷ್ಣ. ಅವನು ಏನೇನು ಕರ್ಮಗಳನ್ನು ಮಾಡಿದ್ದಾನೆ, ಖಾಂಡವ ದಹನ ಇತ್ಯಾದಿಗಳನ್ನೆಲ್ಲ ಹೇಳಿದ. ನಿವಾತ ಕವಚರನ್ನ ಸಂಹಾರ ಮಾಡಿದ್ದು ಎಲ್ಲವನ್ನು ಹೇಳಿ, ಜೊತೆಗೆ ನರಾವೇಶಂ ವಿಶೇಷತಃ ವ್ಯಂಜಯಾಮಾಸ, ಹಿಂದಿನ ಕೆಲಸಗಳನ್ನ ಮಾಡಿದ್ದೀನಿ ನಿಂತಹದ್ದು ಅಂತ ಯಾರಾದ್ರೂ ಹೊಗಳ್ಬಹುದು. ಅವನಲ್ಲಿರ್ತಕ್ಕಂಥ ನರಾವೇಶ ಇನ್ನೂ ಹೆಚ್ಚಾಗುವ ಹಾಗೆ ಮಾಡಿದ್ನ, ಹೆಚ್ಚು ನರ ಅಭಿವ್ಯಕ್ತ ಆಗುವ ಹಾಗೆ ಮಾಡಿದನು. ನರ ಅಂದ್ರೆ ಸಾಧಾರಣ ಅಲ್ಲ, ಶೇಷದೇವರ ಅವತಾರ. ಅಂಥ ನರನ ಆವೇಶ ಹೆಚ್ಚು ಅಭಿವ್ಯಕ್ತವಾದಾಗ ಅವನು ಇನ್ನೂ ಹೆಚ್ಚು ಬಲ ಬಂತಂತೆ ಅರ್ಜುನನಿಗೆ. ಇದೆಲ್ಲ ಶ್ರೀಕೃಷ್ಣ ಮಾಡಿದಂಥ ಅದ್ಭುತ ಕಾರ್ಯಗಳು. ವ್ಯಂಜಯಾಮಾಸ ಧೈರ್ಯಂಚ ತಸ್ಯಾಸಿ ತೇನ ಸುಸ್ಥಿರಂ, ಅದರಿಂದ ಸ್ಥಿರವಾದ ಧೈರ್ಯ ಬಂತು. ಆಮೇಲೆ ಪುನಃ ಯುದ್ಧಕ್ಕೆ ಹೋಗಿದ್ದಾನೆ. ಆ ರೀತಿ ಯುದ್ಧ ನಡೆದಾಗ ಪುನಶ್ಚ ನಿಘ್ನಂತ ಮರಿಪ್ರವೀರಾನ್ ವಿದ್ರಾವಯಂತಂಚ ನಿಜಾಂಬರೂಥಿನೀಂ ಸಸಾರ ದುಶ್ಯಾಸನ ಆಪ್ತಧನ್ವಾ ಭೀಮೋಪಿತಂ ಸಿಂಹ ಇವಾಭಿಪೇದಿವಾನ್. ಆ ಯುದ್ಧದಲ್ಲಿ ದುಶ್ಯಾಸನ ಧನುರ್ಧಾರಿಯಾಗಿ ಈ ಪಾಂಡವರ ಸೈನ್ಯವನ್ನು ಕೊಲ್ತಾ ಸಂಹಾರ ಮಾಡ್ತಾ ಭೀಮನ ಎದುರುಗಡೆ ಬಂದುಬಿಟ್ನಂತೆ. ಈ ರೀತಿ ಭೀಮನನ್ನ ಹತ್ತಿರ ಬಂದು ಭೀಮನಿಗೆ ಎದುರಾಗಿ ಬಂದಾಗ ಸಂರೂಕ್ಷವಾಚೋ ಮುಹುರರ್ಪಯಂತಂ ವಿಧಾಯ ಭೀಮೋ ವಿರತಂ ಕ್ಷಣೇನ ಪ್ರಗೃಹ್ಯ ಭೂಮೌ ವಿನಿಪಾತ್ಯ ಭಕ್ಷೋ ವಿದಾರಯಾಮಾಸ ಗದಾ ಪ್ರಹಾರತಃ. ಆವಾಗಲೂ ಕೂಡ ಭೀಮಸೇನ ದೇವರು ಕಾಡಿಗೆ ಹೊರಡುವಾಗಲೂ ದುಶ್ಯಾಸನನೇ ಇವರನ್ನ ಅಪಹಾಸ ಮಾಡಿ ಆಡಬಾರದು ಕೆಟ್ಟ ಕೆಟ್ಟ ಮಾತುಗಳನ್ನ ಅಣಗಿಸಿದ್ದು ಆಡಿದ್ದು ಎಲ್ಲ ದುಶ್ಯಾಸನ. ಈಗಲೂ ಕೂಡ ಭೀಮ ಎದುರುಗಡೆ ಬಂದು ಕೂಡಲೇ ಭೀಮನನ್ನ ಮತ್ತೆ ಕೆಟ್ಟ ಮಾತಿನಿಂದ ಅವನನ್ನ ಹೀಯಾಳಿಸ್ತಾ ಇದ್ದಾನಂತೆ, ಅವಹೇಳನ ಮಾಡ್ತಾ ಇದ್ದಾನೆ. ಇದರಿಂದ ಭೀಮಸೇನ ದೇವರಿಗೆ ಇನ್ನಷ್ಟು ಕೋಪ ಬಂದು ಒಂದು ಕ್ಷಣದಲ್ಲಿ ಅವನ ರಥ ಪುಡಿ ಮಾಡಿಬಿಟ್ರು. ಆಮೇಲೆ ಅವನನ್ನೂ ಕೂಡ ನೆಲದಲ್ಲಿ ಕೆಡವಿ ಗದಾಪ್ರಹಾರ ಮಾಡಿ ದುಶ್ಯಾಸನನ ಎದೆ ಸೀಳಿ ಬಿಡ್ತಾ ಇದ್ದಾರೆ. 17ನೇ ದಿವಸ ದುಶ್ಯಾಸನನ ಎದೆ ಸೀಳಿತು. ಅದು ಅವನು ಹೃದಯಪೂರ್ವಕವಾಗಿ ಹೃದಯದಿಂದಲೇ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದ. ಆ ಕ್ಷಣದಲ್ಲಿ ಗದಾಪ್ರಹಾರ ಮಾಡಿ ಆಕ್ರಮ್ಯ ಕಂಠಂಚ ಪದೋದರೇಶ್ಯ ನಿವಿಶ್ಯ ಪಶ್ಯನ್ ಮುಖಮಾತ್ತರೋಷಃ ವಿಕೋಶಮಾಕಾಶ ನಿಭಂ ವಿಧಾಯ ಮಹಾಸಿಮಶ್ಯೋ ರಸಿ ಸಂಚಖಾನ. ಎದೆ ಶೀಳಿ ಅವನು ಅಂಗಾತ ಎದೆ ಸೀಳ್ಕೊಂಡು ಬಿದ್ದಾಗ ಭೀಮಸೇನ ದೇವರು ದುಶ್ಯಾಸನನ ಗಂಟ್ಲಿಗೆ ಕಾಲಿಟ್ಟು ಪಾದ ಇಟ್ಟು ಒತ್ತಿತಾ ಇದ್ದಾರಂತೆ. ಗಂಟ್ಲನ್ನು ಕಾಲಿನಿಂದ ಒತ್ತಿ ಹೊಟ್ಟೆಯ ಮೇಲೆ ಕೂತುಕೊಂಡು ಕೋಪಾವಿಷ್ಟ ಹೊಟ್ಟೆಯ ಮೇಲೆ ಕೂತಿದ್ದಾರೆ, ಕಾಲನ್ನ ಒತ್ತಿದ್ದಾರೆ ಇಲ್ಲಿ ಗಂಟ್ಲಿಗೆ ಒತ್ತಿ ಕೋಪದಿಂದ ಕೆಂಗಣ್ಣು ಮಾಡಿ ಆ ದುಶ್ಯಾಸನನ ಮುಖ ನೋಡ್ತಾ ಇದ್ದಾರಂತೆ. ನೋಡಿದಾಗ ಅವನು ಕಣ್ಣು ಮುಚ್ಚಿದೆ, ಬೇರೆ ಉಪಾಯನೇ ಇದ್ದಿಲ್ಲ. ಅಂಥ ರೋಷಾವೇಶದ ಕಣ್ಣಿನಿಂದ ನೋಡ್ತಾ ಇದ್ದಾರೆ. ಆಕಾಶದಂತೆ ನೀಲವಾಗಿರತಕ್ಕಂಥ ಒಂದು ದೊಡ್ಡ ಖಡ್ಗವನ್ನ ತೆಗೆದರಂತೆ. ಬರೇ ಗದೆ ಮಾತ್ರ ಅಲ್ಲ, ಭೀಮಸೇನ ದೇವರು ಖಡ್ಗನೂ ಇಟ್ಟುಕೊಂಡು ಬಂದಿದ್ದರಂತೆ. ವಿಕೋಶ ಆಕಾಶ ನಿಭಂ ವಿಧಾಯ ಮಹಾಸಿ ಮತ್ಸ್ಯೋರಸಿ ಸಂಚಖಾನ. ಗದೆಯಿಂದ ಪ್ರಹಾರ ಮಾಡಿ ಎದೆ ಸೀಳಿತು. ಖಡ್ಗ ತೆಗೆದು ಆ ಖಡ್ಗದಿಂದ ಆ ಸೀಳಿದ ಎದೆಯನ್ನ ಅಗಲ ಮಾಡ್ತಾ ಇದ್ದಾರಂತೆ. ದೊಡ್ಡ ಸಸಿ ನಡಬೇಕಾದ್ರೆ ಹೇಗೆ ತೋಡಿ ತೋಡಿ ಅಗಲ ಮಾಡ್ತಾರೆ, ಆ ರೀತಿ ಅಗಲ ಮಾಡ್ತಾ ಇದ್ದಾರಂತೆ. ಎಷ್ಟು ಅಗಲ ಮಾಡಿದ್ರು ಭೀಮಸೇನ ದೇವರು ಅಂದ್ರೆ ಕೃತ್ವಾಸ್ಯ ವಕ್ಷಸಿ ಗುರುಸತ್ತಟಾಕಂ ಪಪೌ ನಿಕಾಮಂ ತೃಷಿತೋ ಮೃತೋಪಮಂ ತಚ್ಛೋಣಿತಾಂಭೋ ಭ್ರಮದಕ್ಷಮೇನಂ ಸಂಸ್ಮಾರಯಾಮಾಸ ಪುರಾಕೃತಾನಿ. ಆ ಖಡ್ಗದಿಂದ ಭೀಮನ ಎದೆಯಲ್ಲಿ ದೊಡ್ಡ ಒಂದು ಕೆರೆಯನ್ನೇ ಮಾಡಿಬಿಟ್ರಂತೆ. ದೊಡ್ಡ ಕೆರೆ ಮಾಡಿದ ಹಾಗೆ ನೆತ್ತರಿನ ರಕ್ತದ ಒಂದು ಮಡುವನ್ನು ತಯಾರು ಮಾಡಿ ಬಾಯಾರಿದವನಿಗೆ ಅಮೃತ ಸಿಕ್ಕರೆ ಹಾಕಿ ಕುಡಿತಾನೋ ಆ ರೀತಿ ಎರಡು ಕೈಯಿಂದ ತೆಗೆದು ಅಮೃತ ಕುಡಿದಂತೆ ಅಷ್ಟು ಉತ್ಸಾಹದಿಂದ ಆ ರಕ್ತವನ್ನ ಪಾನ ಮಾಡ್ತಾ ಇದ್ದಾರಂತೆ ಭೀಮಸೇನ. ತಚ್ಛೋಣಿತಾಂಭ ಪಪೌ ನಿಕಾಮಂ ಋಷಿತೋ ಮೃತೋಪಮಂ. ಬಾಯಾರಿದವನು ಅಮೃತ ಕುಡಿದ ಹಾಗೆ ತಚ್ಛೋಣಿತಾಂಬ ರಕ್ತವನ್ನ ಪಾನ ಮಾಡಿದ್ರಂತೆ. ಭ್ರಮದಕ್ಷಮೇನಂ
ಪಾನ ಮಾಡ್ತಾ ಅವನು ಕಣ್ಣುಗುಡ್ಡೆ ಅಷ್ಟೊತ್ತಿಗೆ ಕಣ್ಣುಗುಡ್ಡೆ ತಿರುಗಲಿಕ್ಕಾಗಿತ್ತಂತೆ. ಕಣ್ಣುಗುಡ್ಡೆ ತಿರುಗುತ್ತಾ ಇದೆ, ಆವಾಗ್ಲೂ ಇನ್ನು ಜೀವ ಇದೆ. ಸಂಸ್ಮಾರಯಾಮಾಸ ಪುರಾಕೃತಾನಿ, ಹಿಂದೆ ಏನೇನು ಮಾಡಿದ್ದ ಅವನು ದುಷ್ಕರ್ಮಗಳನ್ನ ದುಶ್ಯಾಸನ, ದ್ರೌಪದಿ ದೇವಿಯ ವಸ್ತ್ರ ಎಳೆದದ್ದು, ತಲೆ ಮುಡಿಗೆ ಕೈ ಹಾಕಿ ಎಳ್ಕೊಂಡು ಬಂದದ್ದು ಅವಳನ್ನ ಮನೆಯಿಂದ, ಅದನ್ನೆಲ್ಲ ನೆನಪು ಮಾಡ್ತಾ ಇದ್ದಾನ. ವಾತ್ಸಾಯಕಾಂಶ್ಚಾಸ್ಯ ಪುರಾ ಸಮರ್ಪಿತಾನ್ ಸಂಸ್ಮಾರಯಾಮಾಸ ಪುನಃ ಪುನರ್ಭೃಶಂ. ಹಿಂದೆ ಅವನು ಆಡಿದ ಚುಚ್ಚು ಮಾತುಗಳನ್ನೆಲ್ಲ ಚೆನ್ನಾಗಿ ನೆನಪು ಮಾಡ್ತಾನೆ. ಎರಡೆರಡು ಸಲ ಹೇಳಿ, ಹಿಂಗೆ ಹೇಳಿದ್ಯೋ ಇಲ್ವೋ, ನೆನಪಿದ್ಯಾ, ಹೇಳಿದ್ದು ನೆನಪಿದ್ಯಾ ಅಂತ ಚುಚ್ಚು ಕೇಳ್ತಾ ಇದ್ದಾನೆ. ಆದ್ರೆ ರಕ್ತ ಕುಡಿದನು ಅಂತ ಕೇಳಿದ್ರೆ ಎಷ್ಟು ಅದ್ಭುತವಾದ ಪ್ರಕ್ರಿಯೆ ಭೀಮಸೇನ ದೇವರದ್ದು ಆ ಕ್ರಿಯೆ ಅಂತಂದ್ರೆ, ದಂತಾಂತರಂ ನ ಪ್ರವಿವೇಶ ತಸ್ಯ ರಕ್ತಂ ಹ್ಯಪೇಯಂ ಪುರುಷಸ್ಯ ಜಾನತಃ. ಜ್ಞಾನಿಯಾಗಿರ್ತಕ್ಕಂಥ ಭೀಮಸೇನ ದೇವರು ಒಬ್ಬ ಮನುಷ್ಯನ ರಕ್ತವನ್ನ ಕುಡಿಯೋದು ಅಂತ ಉಂಟೆ, ಅದು ಆ ದೈತ್ಯನ ರಕ್ತ, ದುಶ್ಯಾಸನ ರಕ್ತ ಕುಡಿತಾರೇನು? ಕುಡಿದ್ರು ಅಂತ ಹಿಂದೆ ಹೇಳಿದ್ರು. ಕುಡಿದದ್ದು ಅಂದ್ರೆ ಏನು? ದಂತಾಂತರಂ ನ ಪ್ರವಿವೇಶ ತಸ್ಯ, ಹಲ್ಲಿನ ಆಚೆಗೆ ರಕ್ತ ಹೋಗಲಿಲ್ಲಂತೆ. ತೆಗೆದು ಕುಡಿದ ಹಾಗೆ ಮಾಡ್ತಿದ್ದಾರೆ, ಅದು ಕೆಳಗೆ ಬೀಳ್ತಾ ಇತ್ತು. ಹಲ್ಲಿನ ಆಚೆಗೆ ಹೋಗಲಿಲ್ಲ, ಒಂದು ಹನಿ ರಕ್ತ ಅವರ ಬಾಯಿಯೊಳಗೆ ಹೋಗಲಿಲ್ಲ. ಬೇರೆಯವರಿಗೆಲ್ಲ ಹೆದರಿಕೆ ಆಗಿರಬೇಕು ಭೀಮನ ಈ ದೃಶ್ಯ ನೋಡಿ, ದುಶ್ಯಾಸನನು ಕೂಡ ಹೆದರಿರಬೇಕು. ಆ ರೀತಿ ಕುಡಿದಂತೆ ಮಾಡಿದ್ರು. ಎಲ್ರಿಗೂ ಕೂಡ ಗೊತ್ತಾದದ್ದು ರಕ್ತ ಕುಡ್ದ ಅಂತಲೇ. ಆದ್ರೆ ಒಂದು ಹನಿ ಕೂಡ ದಂತಾಂತರಂ ನ ಪ್ರವಿವೇಶ, ಹಲ್ಲು ದಾಟಿ ಆಚೆ ಹೋಗಿಲ್ಲ, ಬಾಯಿ ಒಳಗೆ ಹೋಗಿಲ್ಲ, ಕುಡ್ದಂತೆ ಮಾಡಿ ಕೆಳಗಡೆ ಬೀಳಿಸ್ತಾ ಇದ್ದಾರಂತೆ. ತಥಾಪಿ ಶತ್ರು ಪ್ರತಿ ಭೀಷಣಾಯ ಪಪಾವಿವಾಸ್ವಾದ್ಯ ಪುನಃ ಪುನರ್ಭೃಶಂ. ಪಪಾವಿವ, ಬೇರೆಯವರಿಗೆಲ್ಲ ಕುಡಿದಂತೇನೆ ಎನಿಸಿಬಿಡ್ತು, ಆದ್ರೆ ಕುಡಿಲಿಲ್ಲ. ಶತ್ರು ಪ್ರತಿಭೀಷಣಾಯ, ಎಲ್ಲ ಶತ್ರುಗಳು ಈ ಕ್ರಿಯೆ ನೋಡಿ ಹೆದರ್ಲಿ ಅಂತ ಆ ರೀತಿ ಮಾಡಿದ್ರಂತೆ ಭೀಮಸೇನ ದೇವರು. ಆ ರೀತಿ ಮಾಡುವಾಗ ಸ್ಮರನ್ ನೃಸಿಂಹಂ ಭಗವಂತಮೀಶ್ವರಂ ಸಮನ್ಯು ಸೂಕ್ತಂಚ ದದರ್ಶ ಭಕ್ತ್ಯಾ. ದುಶ್ಯಾಸನನ ಎದೆ ಸೀಳಿ ಖಡ್ಗದಿಂದ ಅದನ್ನು ಕೆರೆ ಮಾಡಿ ರಕ್ತವನ್ನು ತೆಗೆದು ಪಾನ ಮಾಡಿದಂತೆ ಹಾಕುವಾಗ, ಬಾಯಿಯಲ್ಲಿ ಹಾಕೊಂಡು ಪಾನ ಮಾಡಿದಂತೆ ನಟನೆ ಮಾಡ್ತಾ ಇರುವಾಗ, ಈ ರೋಷಾವೇಶದ ಈ ದುಶ್ಯಾಸನನ ವಧೆ ನಡೆಸುವಾಗಲೂ ಕೂಡ ಅವರದ್ದು ಅನುಸಂಧಾನ ಏನಿತ್ತು ಅಂತಂದ್ರೆ, ಲಕ್ಷ್ಮೀ ನರಸಿಂಹದೇವರ ಪೂಜೆ ಮಾಡ್ತಾ ಇದ್ದೀನಿ, ಇದೊಂದು ಸೋಮಯಾಗ, ಸೋಮಲತೆಯನ್ನು ಹಿಂಡಿ ಅದರ ರಸವನ್ನ ನರಸಿಂಹದೇವರಿಗೆ ಅರ್ಪಣೆ ಮಾಡಬೇಕು. ಇವನ ರಕ್ತವೇ ಸೋಮರಸ, ಇವನ ರಕ್ತವೇ ಸೋಮರಸ ಅಂತ ಭಾವಿಸಿ ಆ ರಕ್ತವನ್ನು ತೆಗೆದು ಲಕ್ಷ್ಮೀ ನರಸಿಂಹದೇವರಿಗೆ ಅರ್ಪಣೆ ಮಾಡ್ತಿದ್ದೀನಿ ಅಂತ ಆ ಬಾಯಿಗೆ ಹಾಕೊಂಡಂತೆ ನಟಿಸಿ ಕೆಳಗಡೆ ಚೆಲ್ತಾ ಇದ್ದಾರೆ. ಸ್ಮರನ್ ನೃಸಿಂಹಂ, ಲಕ್ಷ್ಮೀ ನರಸಿಂಹದೇವರಿಗೆ ಸೋಮರಸ ಪಾನ ಮಾಡಿಸ್ತಾ ಇದ್ದೀನಿ ಅಂತ ಅನುಸಂಧಾನ ಮಾಡಿಕೊಂಡ್ರೆ, ಆ ಪರಮಾತ್ಮನಿಗೆ ಅರ್ಪಣೆ ಮಾಡುವಾಗ ವೇದ ಮಂತ್ರ ಹೇಳಬೇಕು. ಆ ವೇದ ಮಂತ್ರವನ್ನು ಕೂಡ ಹೊಸ ಒಂದು ವೇದ ಮಂತ್ರವನ್ನು ಕಂಡುಕೊಂಡು ಋಷಿ ಭೀಮಸೇನ ದೇವರು ಆವಾಗ ದುಶ್ಯಾಸನನನ್ನು ಕೊಲ್ಲುವಾಗ ರಕ್ತಪಾನ ಮಾಡುವಂತೆ ಮಾಡ್ತಾ ಇರುವಾಗ ದೊಡ್ಡ ಋಷಿಯಾಗಿ ಬಿಟ್ರು. ವೇದ ಮಂತ್ರ ದ್ರಷ್ಟಾರ ಋಷಿ ಆದರಂತೆ. ಮನ್ಯು ಸೂಕ್ತವನ್ನ ಭೀಮಸೇನ ದೇವರು ಕಂಡುಕೊಂಡದ್ದು ಆವಾಗ. ಯಸ್ತೆ ಮನ್ಯೋ ವೀಧದ್ವಜ್ರ ಸಾಯಕ ಸಹವೋಜ ಪುಷ್ಯತಿ ವಿಶ್ವಮಾನುಷಕ್ ಸಾಹ್ಯಾಮದಾ ಸಮಾರ್ಯಂ ತ್ವಯಾ ಆಯುಜ ಸಹಸ್ಕೃತೇನ ಸಹಸಾ ಸಹಸ್ವತಾ ಮನ್ಯುರಿಂದ್ರೋ ಮನ್ಯುರೇವಾಸ ದೇವೋ ಮನ್ಯುರ್ಹೋತಾವರುಣೋ ಜಾತವೇದಾ ಮನ್ಯುಂ ವಿಷ ಇಳತೆ ಮಾನುಷೀರ್ಯಾ ಪಾಹಿನೋ ಮನ್ಯೋ ತಪಸಾ ಸಜೋಷಾ ಸಂಸೃಷ್ಟಂ ಧನಾಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾ ವರುಣಶ್ಚ ಮನ್ಯುಃ ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸು ಅಪನಿಲಯಂತಾಂ ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸು ಅಪನಿಲಯಂತಾಂ ಶತ್ರವಃ ಪರಾಜಿತಾಸು ಅಪನಿಲಯಂತಾಂ. ಎಲ್ಲ ಶತ್ರುಗಳು ಪರಾಜಿತರಾಗಿ ಓಡ್ಲಿ. ಕೊನೆಗೆ ಬರ್ತಕ್ಕಂಥ ಮಂತ್ರ ಮನ್ಯೋ ಮನ್ಯೋ ಅಂತ ಬರ್ತದೆ. ಮನ್ಯು ಅಂದ್ರೆ ನರಸಿಂಹದೇವರ ಹೆಸರು. ಮನ್ಯು ನಾಮಕರಾಗಿರತಕ್ಕಂಥ ನರಸಿಂಹದೇವರ ಸ್ತೋತ್ರ ಮಾಡುವ ಮನ್ಯು ಸೂಕ್ತವನ್ನ ಆಗ ಕಂಡುಕೊಂಡ್ರಂತೆ ಭೀಮಸೇನ ದೇವರು ಮಂತ್ರದ್ರಷ್ಟಾರ ಋಷಿಯಾಗಿ ಬಿಟ್ಟು.
ಬರೇ ಹೊಟ್ಟೆ ಬಾಕ ತಿನ್ನತಕ್ಕಂಥವನು ಅಂತ ಕಲ್ಪನೆ ಇದ್ದವರು ಯೋಚನೆ ಮಾಡಬೇಕು. ಮಂತ್ರದ್ರಷ್ಟಾರ ಋಷಿ ಅದುವರೆಗೆ ಮನ್ಯು ಸೂಕ್ತ ಪ್ರಚಲಿತದಲ್ಲಿ ಇದ್ದಿಲ್ಲಂತ. ವಿಶ್ವಾಮಿತ್ರರು ಕಂಡುಕೊಂಡ ಮೇಲೆ ಹೇಗೆ ವಿಶ್ವಾಮಿತ್ರ ಗಾಯತ್ರಿ ಬಂತು, ಒಬ್ಬೊಬ್ಬ ಋಷಿಗಳು ಕಂಡುಕೊಂಡಾಗ ಆ ವೇದ ಮಂತ್ರ ಬಂತು, ಮನ್ಯು ಸೂಕ್ತವನ್ನ ಭೀಮಸೇನ ದೇವರು ಕಂಡುಕೊಂಡು ಅವರು ವೇದಾಧ್ಯಯನ ಮಾಡುವಾಗ ಮನ್ಯು ಸೂಕ್ತ ಇದ್ದಿಲ್ಲ, ಅವರು ಮನ್ಯು ಸೂಕ್ತ ಅಧ್ಯಯನ ಮಾಡಿದ್ದಿಲ್ಲ. ದುಶ್ಯಾಸನನ್ನು ಕೊಲ್ಲುವಾಗ ಮಂತ್ರ ಹೊಳಿತಂತವ್ರಿ. ಆ ರೀತಿ ಮಂತ್ರವನ್ನ ಜ್ಞಾನ ಇದ್ದೇ ಇತ್ತು, ಅಭಿವ್ಯಕ್ತ ಆದದ್ದು ಆವಾಗ. ಅಭಿವ್ಯಕ್ತವಾಗಿ ಹಾಗೆ ಪ್ರಳಯ ಕಾಲ ಮುಗಿದು ಸೃಷ್ಟಿ ಕಾಲದಲ್ಲಿ ಪರಮಾತ್ಮನ ಬಾಯಿಂದ ವೇದ ಹೊರಗೆ ಬಂತು. ಆಗ ಪ್ರಪ್ರಥಮವಾಗಿ ಮನ್ಯು ಸೂಕ್ತ ಭೀಮಸೇನ ದೇವರು ಉಚ್ಚಾರಣೆ ಮಾಡಿ ಅದನ್ನ ಮನ್ಯು ನಾಮಕರಾಗಿರತಕ್ಕಂಥ ಲಕ್ಷ್ಮೀ ನರಸಿಂಹದೇವರಿಗೆ ಇದನ್ನು ಸೋಮರಸ ಅಂತ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಮಾಡಿದ್ರಂತ. ಯಸ್ತೆ ಮನ್ಯೋ ಇತ್ಯತೋ ನಾರಸಿಂಹಂ ಸೋಮಂ ತಸ್ಮೈ ಚಾರ್ಪಯಚ್ಛೋಣಿತಾಖ್ಯಂ ಯುದ್ಧಾಖ್ಯ ಯಜ್ಞೆ ಸೋಮ ಬುದ್ಧ್ಯಾರ್ಯವಕ್ಷ ಇಹೇತಿ ಸಾಮ್ನಾಗದಯಾ ವಿಭಿಂದನ್. ಆ ಗದೆಯಿಂದ ಅವನ ದುಶ್ಯಾಸನನ ಎದೆಗೆ ಹೊಡೆಯುವಾಗ ಇದು ದುಶ್ಯಾಸನನ ಎದೆ ಅನ್ನೋ ಕಲ್ಪನೆ ಇದ್ದಿಲ್ಲಂತೆ, ಇದು ಸೋಮಲತೆ ಅಂತಿತ್ತಂತೆ. ಸೋಮಲತೆಯನ್ನು ಕಲ್ಲಿನಿಂದ ಜಜ್ಜಿ ಆಮೇಲೆ ಅದನ್ನು ಹಿಂಡಿ ಸೋಮರಸ ತೆಗಿಬೇಕು. ಸೋಮ ಅಂತ ಒಂದು ಲತೆ, ಅದು ಕಲ್ಲಿನಿಂದ ಜಜ್ಜಬೇಕು. ಮೊದಲು ಜಜ್ಜಿದ ಮೇಲೆ ಅದು ಮೆತ್ತಗಾಗ್ತದೆ, ಆಮೇಲೆ ಹಿಂಡಬೇಕು, ಆವಾಗ ರಸ ಬರ್ತದೆ. ಆ ರೀತಿ ದುಶ್ಯಾಸನನ ಎದೆಗೆ ಹೊಡೆಯುವಾಗ ಇದು ಸೋಮಲತೆ ಅಂತ ಭಾವನೆ ಇತ್ತಂತೆ. ಅಲ್ಲಿಯ ನರ ನಾಡಿಗಳೆಲ್ಲವೂ ಕೂಡ ಭೀಮಸೇನ ದೇವರಿಗೆ ಸೋಮಲತೆಯಾಗಿ ಕಂಡಿದೆ. ಆ ಇಡೀ ಯುದ್ಧವೇ ಒಂದು ಯಜ್ಞ ಆಗಿತ್ತು ಭೀಮಸೇನ ದೇವರಿಗೆ. ಲಕ್ಷ್ಮೀ ನರಸಿಂಹ ದೇವರಿಗೆ ಸೋಮರಸಾರ್ಪಣೆ ಅಂತ ಮನ್ಯು ಸೂಕ್ತ ಪಠನ ಮಾಡ್ತಾ, ಮನ್ಯು ಸೂಕ್ತ ಉಚ್ಚಾರಣೆ ಮಾಡ್ತಾ ಆ ದುಶ್ಯಾಸನನನ್ನ ವಧೆ ಮಾಡಿದರಂತೆ. ಇಹೇತಿ ಸಾಮ್ನಃ ಗದಯಾ ವಿಭಿಂದನ್ ಉವಾಚ ವಾಚಂ ಪುರುಷ ಪ್ರವೀರ ಸತ್ಯಾಂ ಪ್ರತಿಜ್ಞಾಂ ಲೋಕಮಧ್ಯೆ ವಿಧಾಯ ಯಾಸಪತಯಸ್ತಾ ಅಪತಯೋ ಹಿ ಜಾತಾ ಯಾಸಾಪತಿಸ್ಸಾ ಸಪತಿಶ್ಚ ಜಾತಾ. ದುಶ್ಯಾಸನ, ದ್ರೌಪದಿ ದೇವಿಗೆ ಹೇಳಿದ್ಯಲ್ಲ, ನೀನು ಇವಾಗ ಅಪತಿಯಾಗಿದ್ದಿ. ಅಪತಿರಿಷ್ಯಸಿ ಕಲ್ಯಾಣಿ ಗಚ್ಚ ದುರ್ಯೋಧನಾಲಯಂ. ಅಪತಿರಿಷ್ಯಸಿ ಕಲ್ಯಾಣಿ, ಗಂಡಂದ್ರಿಲ್ಲ ಇವಾಗ ನಿನ್ನ ಪಾಲಿಗೆ, ಆದ್ರಿಂದ ನೀನು ದುರ್ಯೋಧನನ ಮನೆಗೆ ಹೋಗು ಅಂತಂದಿದ್ಯಲ್ಲ. ಈಗ ಯಾರ ಅಪತಿ ಯಾರ ಸಪತಿ ಹೇಳು? ನಿನ್ನ ಹೆಂಡಂದ್ರೆಲ್ಲ ಅಪತಿಗಳಾದ್ರಿ. ಇವಾಗ ನೀನು ದ್ರೌಪದಿ ದೇವಿಗೆ ಅಪತಿ ಅಂತಂದ್ರಿಂದ ನಿನ್ನ ಹೆಂಡತಿ ಅಪತಿ ಆಗಿಬಿಟ್ಲು. ಯಾಕೆ? ಪತಿಯಾದ ನೀನು ಇವತ್ತು ಯಮಲೋಕಕ್ಕೆ ಹೋಗ್ತಾ ಇದ್ದಿ, ನಿನ್ನ ಹೆಂಡಂದ್ರೆ ಅಪತಿಗಳಾದರು. ನಿಜವಾಗಿಯೂ ದ್ರೌಪದಿ ದೇವಿ ಇವತ್ತು ನನ್ನನ್ನು ಪಡೆದದ್ರಿಂದ ಸಪತಿ ಆಗಿದ್ದಾಳೆ. ಭೀಮಸೇನ ದೇವರು ಹೇಳೋ ಮಾತು, ನನ್ನಂಥವನನ್ನು ಪಡೆದದ್ರಿಂದ ಸಪತಿ ಆದ್ಲು. ಯಾ ಸಪತಯಸ್ತ ಅಪತಯೋ ಹಿ ಜಾತಾಹ. ನಿನ್ನ ಹೆಂಡಂದ್ರೆಲ್ಲ ಸಪತಿಗಳಾಗಿದ್ರು ಅಂತ ತಿಳ್ಕೊಂಡಿದ್ಯಲ್ಲ, ಅವರೆಲ್ಲ ಅಪತಿಗಳಾದ್ರು. ಯಾಸ ಅಪತಿಸ್ಸ ಸಪತಿಶ್ಚ ಜಾತ ಪಶ್ಯಂತು ಚಿತ್ರಾಂ ಪರಮಸ್ಯ ಶಕ್ತಿಂ. ನೋಡು, ಭಗವಂತನ ಶಕ್ತಿ ಇದೆಲ್ಲ ಪರಮಾತ್ಮನ ಲೀಲೆ ಅಂತಾರೆ ಭೀಮಸೇನ ದೇವರು. ಪರಮಾತ್ಮನ ಲೀಲೆ, ಯಾರನ್ನು ಹೇಗೆ ಬೇಕಾದ್ರೆ ಮಾಡಿಬಿಡ್ತಾನೆ ಪರಮಾತ್ಮ. ಅಪತಿ ಅಂತ ನೀನಂದಿದ್ದಿ, ಇವತ್ತು ಸಪತಿ ಆಗಿಬಿಟ್ಲು. ಯಾರನ್ನು ಸಪತಿ ಅಂತ ಭಾವಿಸಿದ್ಯೋ ಅಂತವರೆಲ್ಲ ಅಪತಿಗಳಾದ್ರು. ಇದೆಲ್ಲ ಪರಮಾತ್ಮನ ಶಕ್ತಿ, ಭಗವಂತನ ಲೀಲೆ. ಪಶ್ಯಂತು ಚಿತ್ರಾಂ ಪರಮಸ್ಯ ಶಕ್ತಿಂ ಏವೈತಿ ಲಾಷಂಡತಿ ಲಾಭಭೂವು. ದುಶ್ಯಾಸನ, ನಾವು ಕಾಡಿಗೆ ಹೋಗುವಾಗ ನಮ್ಮನ್ನೇನಂದಿದ್ದಿ ನೀನು? ಜೊಳ್ಳು ಎಳ್ಳುಗಳು ಅಂತ ಅಂದದ್ದು ನೆನಪಿದೆಯಾ? ಏನೂ ಸತ್ವ ಇಲ್ಲದೆ ಇರತಕ್ಕಂಥ ಜೊಳ್ಳು ಎಳ್ಳಿದ್ದ ಹಾಗೆ ಇವರು ಅಂತ ನಮ್ಮನ್ನ ಹೀಯಾಳಿಸಿದ್ಯಲ್ಲ. ಇವತ್ತು ಯಾರಲ್ಲಿ ಸತ್ವ ಇದೆ, ಯಾರು ಜೊಳ್ಳು ಯಾರು ಎಳ್ಳು ಹೇಳು? ಇವತ್ತು ಜೊಳ್ಳು ಎಳ್ಳು ನೀನೋ ನಾನೋ ಅಂತ ಕೇಳ್ತಾ ಇದ್ದಾರೆ ಭೀಮಸೇನ ದೇವರು. ನೋಡು, ಗದೆ ಹಿಡ್ಕೊಂಡು ನಿನ್ನ ಸೋಮಲತೆ ಜಜ್ಜಿದಂತೆ ನಿನ್ನ ಎದೆಯನ್ನು ಜಜ್ಜಿ ಬಿಟ್ಟಿದ್ದೇನೆ. ಏವೈತಿಲ ಷಂಡತಿಲಾಭೂಹು ಏನಂಗೃಹೀತಂಚ ಮಯಾ ಯದೀಹ ಕಶ್ಚಿತ್ ಪುಮಾನ್ ಮೋಚಯತು ಸ್ವವೀರ್ಯಾತ್. ಇಷ್ಟು ಹೇಳಿ ಆ ಕಡೆ ಈ ಕಡೆ ಸುತ್ತಲೂ ಒಂದ್ಸಲ ನೋಡಿದ್ನಂತೆ ಭೀಮ. ಹೀಗೆ ಈಗ ದುಶ್ಯಾಸನನ್ನು ಹಿಡ್ಕೊಂಡಿದ್ದೀನಿ ನಾನು, ಯಾರಾದ್ರೂ ಬಿಡಿಸೋದಿದ್ರೆ ಬನ್ನಿ ಅಂತ. ಯಾರಿಗೆ ತಾಕತ್ತಿದೆ ಬರ್ರಿ ಅಂತ ಕರೆದ. ಯಾರು ಬರ್ತಾರೆ? ಈ ರೀತಿ ಹೇಳಿ ಒಂದ್ಸಲ ಎಲ್ಲಾ ಕಡೆ ನೋಡ್ತಾ ಇದ್ರೆ ನನ್ನೆಲ್ಲಿ ಕರೀತಾನು ಅಂತ ಎಲ್ರೂ ಮುಖ ಕೆಳಗೆ ಹಾಕೋತಿದ್ದಾರೆ. ನಾನ್ ನೋಡ್ತಾ ಇದ್ರೆ ಮತ್ತೆ ನನ್ನನ್ನೇ ಕರೆದು ಬಿಟ್ರೆ ಕಷ್ಟ ಅಂತ. ಇತಿಬ್ರುವಾಣ ಪುನರೇವ ರಕ್ತಂ ಪಪೌ ಸುಧಾಂ ದೇವವರೋ ಯಥಾ ದಿವಿ. ಹೀಗೆ ಹೇಳ್ತಾ ಹೇಳ್ತಾ ದೇವಲೋಕದಲ್ಲಿ ದೇವೇಂದ್ರ ಅಮೃತ ಕುಡಿದಂತೆ ರಕ್ತ ಕುಡಿದ ಹಾಗೆ ಮಾಡಿದನಂತೆ. ಪುನಶ್ಚ ಸಪ್ರಾಣಮಂ ವಿಸೃಜ್ಯ. ಇನ್ನೂ ಪ್ರಾಣ ಇತ್ತು, ಯಾಕೆಂದ್ರೆ ಅವನಿಗೆ ಹೇಳಿದ್ದೆಲ್ಲ ಕೇಳಿಸ್ಬೇಕಲ್ಲ. ಪೂರ್ತಿ ಪ್ರಾಣ ಹೋಗ್ಬಾರ್ದು, ತನ್ನ ಕೈಯಲ್ಲೇ ಇದೆ ಪ್ರಾಣ ಉಳಿಯೋ ಹಾಗೆ ಮಾಡಿ
ಸಪ್ರಾಣಮಂ ವಿಸೃಜ್ಯ ನದನ್ನ ನರ್ತಾರಿ ಬಲೆ ನಿರಾಯುಧ. ನರ್ತನ ಮಾಡಿಬಿಟ್ನಂತೆ ಭೀಮ. ನಿರಾಯುಧನಾಗಿ ಸಿಂಹನಾದ ಮಾಡ್ತಾ ಶತ್ರು ಸೈನ್ಯದ ಮಧ್ಯದಲ್ಲಿ ಕುಣಿದಾಡ್ತಾ ಇದ್ದಾನಂತೆ ದುಶ್ಯಾಸನ. ಅವನು ಇನ್ನೂ ಸ್ವಲ್ಪ ಉಸಿರಾಟ ಇತ್ತು, ಉಸಿರಾಡ್ಕೊಂಡಿರ್ಲಿ ಅಂತ ಅಷ್ಟಕ್ಕೆ ಬಿಟ್ಟು ಪ್ರತ್ಯನೃತ್ತನ್ ಪುರಃ ಯೇಸ್ಮಾನ್ ಪುನರ್ಗೌರಿತಿ ಗೌರಿತಿ ತಾನ್ವಯಂ ಪ್ರತಿನೃತ್ಯಾಮ ಪುನರ್ಗೌರಿತಿ ಗೌರಿತಿ. ಎಲ್ಲ ನೆನಪು ಮಾಡ್ಕೊಳ್ಬೇಕು. ವನವಾಸಕ್ಕೆ ಹೋಗುವಾಗ ಇದೇ ದುಶ್ಯಾಸನಾದಿಗಳು ಗೂಳಿಗಳು ಎತ್ತುಗಳು ಕಾಡಿಗೆ ಮೇಯ್ಲಿಕ್ಕೆ ಹೋಗ್ತಾ ಇದ್ದಾವೆ ಅಂತ ಅಂದಿದ್ದ. ಗೌಹು ಗೌಹು ಅಂತ ನರ್ತನೆ ಮಾಡಿದ್ನಂತೆ. ಪ್ರತ್ಯನೃತ್ಯನ್ ಪುರಃ ಯೇಸ್ಮಾನ್ ಪುನರ್ಗೌರಿತಿ ಗೌರಿತಿ. ಯಾರು ನಮ್ಮನ್ನು ಕುರಿತು ಹೀಗೆ ಅಣಗಿಸಿ ಕುಣಿದಿದ್ರೋ ಗೋವುಗಳು ಗೂಳಿಗಳು ಅಂತ ತಾನ್ವಯಂ ಪ್ರತಿನೃತ್ಯಾಮಹ. ಇವತ್ತು ಅವರನ್ನು ಅಣಗಿಸಿ ನಾವು ಕುಣಿತಾ ಇದ್ದೀವಿ, ಇವುಗಳೇ ಗೋವುಗಳು ಅಂತ ಹೇಳಿ ಭೀಮ ಕುಣಿತಾ ಇದ್ದಾನಂತ. ಇತಿ ಬ್ರುವನ್ ನೃತ್ಯಮಾನೋರಿ ಮಧ್ಯೆ ಆಸ್ಫೋಟಯನ್ ಶತ್ರುಗಣಾನಜೋಹವೀತ್ ಶಶಾಕ ಚ ದ್ರಷ್ಟುಮಮಂ ನ ಕಶ್ಚಿತ್ ವೈಕರ್ತನ ದ್ರೌಣಿ ಸುಯೋಧನಾದಿಷು. ಕರ್ಣ, ಅಶ್ವತ್ಥಾಮ, ದುರ್ಯೋಧನ ಯಾರು ಕೂಡ ಭೀಮನನ್ನು ನೋಡುವ ಸಾಹಸ ಮಾಡಲಿಲ್ಲಂತೆ. ಆವಾಗ ಈ ರೀತಿ ಬನ್ನಿ ಬನ್ನಿ ಅಂತ ಯುದ್ಧಕ್ಕೆ ಆಹ್ವಾನ ಮಾಡಿದ್ರೆ ಅವನು ನೋಡ್ಲಿಕ್ಕೂ ಧೈರ್ಯ ಮಾಡಲಿಲ್ಲ. ಕರ್ಣನಿಗಂತೂ ಏನಾಯ್ತು ಅಂತಂದ್ರೆ, ಈ ನರ್ತನೆ ಮಾಡೋದು ಯಾರಾದ್ರೂ ಬರ್ತೀರಾ ಅಂತ ಕರ್ಣನ ಹತ್ರ ನೋಡ್ತಿರುವಾಗ್ಲೇ ಮುಖ ಏನೋ ಕೆಳಗೆ ಹಾಕೊಂಡ, ಅಷ್ಟರಲ್ಲೇ ಬಿಲ್ಲು ಕೂಡ ಕೈಯಿಂದ ಜಾರಿ ಕೆಳಗೆ ಬಿತ್ತದು. ಕರ್ಣನ ಕೈಯಿಂದ ಬಿಲ್ಲೇ ಜಾರಿ ಕೆಳಗೆ ಬೀಳಬೇಕಾಗಿದ್ರೆ ಎಷ್ಟು ಹೆದರಿದ್ದಾನೆ ಅಂತ ಯೋಚನೆ ಮಾಡ್ಬೇಕು. ಭಯಾಚ್ಚ ಕರ್ಣಸ್ಯ ಪಪಾತ ಕಾರ್ಮುಕಂ ನಿಮೀಲಯಾಮಾಸ ತದಾಕ್ಷಿಣೀಚ. ಬಿಲ್ಲು ಕೆಳಗೆ ಬಿತ್ತು, ಕಣ್ಣು ಮುಚ್ಚಿಬಿಟ್ಟಂತೆ. ಕಣ್ಣಿನಿಂದ ನೋಡುವಷ್ಟು ಸಾಹಸ ಮಾಡಲಿಲ್ಲ, ಕಣ್ಣು ಮುಚ್ಚೇ ಬಿಟ್ಟ. ಸಂಬೋಧಿತೋ ಮದ್ರರಾಜೇನ ಯುದ್ಧೇ. ಆಮೇಲೆ ಶಲ್ಯ ರಾಜ, ಯಾಕೋ ಕರ್ಣ ಬಿಲ್ಲು ಬಿಸಾಡಿದೆಯಲ್ಲ, ಕಣ್ಣು ಮುಚ್ಚಿದೆಯಲ್ಲ, ಯಾಕೆ ನಿದ್ದೆ ಬರ್ತಾ ಇದೆಯೋ ಅಂತ ಕೇಳ್ತಿದ್ದ. ನಿದ್ದೆಯನ್ನು ತೂಕಡಿಸ್ತಾ ಇದೆಯಲ್ಲ, ಯಾಕೆ ಕಣ್ಣು ಮುಚ್ಚಿದೆಯಲ್ಲ ಅಂತ ಕೇಳಿದಾಗ ಏನ್ ಹೇಳಬೇಕು. ಆಮೇಲೆ ಇಲ್ಲ ಸರಿಯಾಗಿದ್ದೀನಿ ಅಂತ ಮತ್ತೆ ಬಿಲ್ ಹಿಡ್ಕೊಂಡು ನಿಂತಂತೆ. ಭೀಮಸೇನ್ ದೇವರು ಇವನನ್ನು ಹಂಗ ಮಾಡಿಬಿಡಬಹುದಾಗಿತ್ತು, ಮಾಡ್ಲಿಲ್ಲ. ಯಾಕೆ ಅಂತಂದ್ರೆ ಸತು ಪಾರ್ಥಭಾಗ ಅರ್ಜುನನಿಗೆ ಸೇರಿದ್ದವನು, ಅರ್ಜುನ ಸಂಹಾರ ಮಾಡಬೇಕು ಅಂತ ಬಿಟ್ರಂತೆ. ಸರಿ, ಆ ದೃಷ್ಟಿ ಹಿಂಗೆ ಅಶ್ವತ್ಥಾಮನ ಹತ್ರ ಬರುವಾಗ ಇಲ್ಲಿ ನಿಂತ್ರ ಕಷ್ಟ ಅಂತ ಮುಖ ಕೆಳಗೆ ಹಾಕಿದ್ದ ಅಶ್ವತ್ಥಾಮಾಚಾರ್ಯ ಓಡೇ ಬಿಟ್ರಂತೆ. ದ್ರೌಣಿರ್ವಿಹಾಯೈನಮುಪ ಅಪಾಜಗಾಮ ದೂರಂ ತದಾ ಭೀಮಸೇನೋ ಜಗಾದ. ಅಶ್ವತ್ಥಾಮರಂತೂ ಪಲಾಯನ ಮಾಡಿಬಿಟ್ರು, ಓಡಿ ಹೋಗಿಬಿಟ್ಟಿದ್ದಾರೆ. ಆಗ ಹೇಳ್ತಾ ಇದ್ದಾನಂತೆ ಭೀಮ, ಹೇಳ್ದ, ಈಗ ಸೋಮರಸಪಾನ ಮಾಡಿ ಆಯ್ತು. ಯಜ್ಞದಲ್ಲಿ ಸೋಮರಸಪಾನ ಮಾಡಿದ ಮೇಲೆ ಒಂದು ಪ್ರಕ್ರಿಯೆ ಇದೆ, ಆಮೇಲೆ ಪಶುಬಲಿ ಕೊಡೋದು ಅಂತ. ಮೊದಲು ಸೋಮಲತೆಯನ್ನ ಜಜ್ಜೋದು, ಅದನ್ನು ಹಿಂಡೋದು, ಆಮೇಲೆ ಆ ರಸವನ್ನೊಂದಿಷ್ಟು ಹೋಮ ಮಾಡಬೇಕು, ಉಳಿದ ರಸವನ್ನ ಪಾನ ಮಾಡಬೇಕು.